ನಂಗ್ಲಿ ಗ್ರಾಮದಲ್ಲಿ ಸುಮಾರು ಒಂದು 6-7 ತಿಂಗಳ ಹಿಂದ್ಗಡೆ ಒಂದು ಫ್ಲೈಓವರ್ ಕೆಲಸ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು. ಯಾವುದೇ ರೀತಿ ಸರ್ವಿಸ್ ರೋಡ್ ಆಗ್ಲಿ, ಡ್ರೈನೇಜ್ ಆಗ್ಲಿ, ಒಂದು ಪಾದಚಾರಿಗಳಿಗೆ ಒಂದು ಫುಟ್ಪಾತ್ ಆಗ್ಲಿ ಯಾವುದೇ ರೀತಿಯಾಗಿ ಅನುಕೂಲ ಮಾಡದಂತಾನೆ ಅವ್ರ ಕೆಲಸ ಪ್ರಾರಂಭ ಮಾಡಿದ್ರು. ಕೆಲಸ ಪ್ರಾರಂಭ ಮಾಡಿದ್ರು ಸಹ ತುಂಬಾ ವಿಳಂಬವಾಗ್ತಿದೆ. ಸುಮಾರು ಒಂದು 6 ತಿಂಗಳಿಂದನೂ ಇವಾಗ ಬರೀ ಬ್ರಿಡ್ಜ್ ಮಾತ್ರ ರೆಡಿ ಮಾಡಿದ್ದಾರೆ ಹೊರತು ಯಾವುದೇ ರೀತಿಯಾಗಿ ಕಾಮಗಾರಿ ಫಾಸ್ಟ್ ಆಗಿ ನಡೀತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ. ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಆಗತ್ತೆ. ಏನಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ಹತ್ತಕ್ ಹೋಗಿ ಒಂದು ವೃದ್ಧೆ, ಒಂದು 70 ವರ್ಷದ ಒಬ್ಬರ ಮಹಿಳೆಯರು ಬಂದ್ಬಿಟ್ಟು ಫುಟ್ಪಾತ್ ಮೇಲೆ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಫುಟ್ಪಾತ್ ಮೇಲೆ ಹತ್ತಕ್ ಹೋದಾಗ ಕಾಲ್ ಸ್ಲಿಪ್ ಆಗಿ ಆಕ್ಸಿಡೆಂಟ್ ಆಗಿದೆ. ಅವ್ರನ್ನ ನಮ್ಮ NHA ಅವ್ರನ್ನ ಇಲ್ಲಿ ಯಾರು ಅಮ್ಮಾಪುರ ಇವ್ರು ಇದಾರಲ್ವಾ, ಕಾಂಟ್ರಾಕ್ಟ್ ಇದಾರ, ಅವ್ರನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವ್ ಈ ಕೆಲಸ ಮಾಡ್ಬಿಟ್ಟು ಅದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ರಾಜಕಾಲುವೆನೂ ಸಹ ಅರ್ಧ ಮಾಡಿದ್ದಾರೆ, ಅರ್ಧ ನಿಲ್ಸ್ಬಿಟ್ಟಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಆಗ್ತಿದೆ. ನೀವು ನೋಡ್ಬೋದು, ಶನಿವಾರ ಭಾನುವಾರ ಆದ್ರೆ ತುಂಬಾ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆಂಧ್ರ ಕಡೆ ಹೋಗೋ ಬಸ್ಗಳಾಗ್ಲಿ ಗಾಡಿಗಳಾಗ್ಲಿ ತುಂಬಾ ಇರುತ್ತೆ. ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೈನ್ ಬೋರ್ಡ್ಸ್ ಅಳವಡಿಕೆ ಮಾಡಿಲ್ಲ. ಏನಾದ್ರೂ ಸಹ ತೊಂದರೆ ಆದ್ರೂ ಸಹ ಅವರು ಸ್ಪಂದಿಸ್ತಾ ಇಲ್ಲ. ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರ್ಬೋದು, ಮತ್ತೆ ಸುಮಾರು ಸಲ ಇವರು JSR ಟೋಲ್ಗೇಟ್ ಅವರು ಸುಮಾರು ಸಲ ಅವ್ರ ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಅವ್ರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯಾಗಿ ಅವ್ರು ಸ್ಪಂದನೆ ಮಾಡ್ತಿಲ್ಲ. ಇವತ್ತು ಬೆಳಗ್ಗೆ ಇಲ್ಲಿನ ಒಬ್ಬ ಇನ್ಚಾರ್ಜ್ ಅಂತ ಯಾರೋ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ನಾವು ಕೇಳಿದ್ವಿ, ಈ ರೀತಿ ಆಕ್ಸಿಡೆಂಟ್ ಆಗ್ತಿದ್ಯಪ್ಪ, ಫಸ್ಟ್ ಫುಟ್ಪಾತ್ ರೆಡಿ ಮಾಡ್ರಿ, ಸರ್ವಿಸ್ ರೋಡ್ ರೆಡಿ ಮಾಡ್ಕೊಡಿ ಅಂತ ಕೇಳಿದಕ್ಕೆ ನಮಗ್ ಗೊತ್ತಿಲ್ಲ, ನಮ್ಗೆ ಇದೇ ಹೇಳಿರೋದು, ನಾವು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯ್ತು, ಕೆಲಸ ನಿಲ್ಸ್ಬಿಡ್ರಿ, ಅದೆಲ್ಲ ಆಗಸ್ಟ್ವರೆಗೂ ಕೆಲಸ ಮಾಡ್ಬೇಡಿ ಅಂತ ಹೇಳಿದಕ್ಕೆ ಒಂದು ಬೇಜವಾಬ್ದಾರಿ ರೀತಿಯಲ್ಲಿ ಉತ್ತರ ನೀಡಿ ಕೆಲಸ ನಿಲ್ಸ್ಬಿಡ್ತೀವಿ, ನಿಮ್ ಕೈಲಿ ಏನಾಗುತ್ತೆ ಅದ್ ಮಾಡ್ಕೋಗಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳಿಗೆ ಈಗಾಗಲೇ ನಾವು DC ಸಾಹೇಬ್ರಿಗೆ ಆಗಿರ್ಬೋದು, ಇಲ್ಲಾಂದ್ರೆ SP ಸಾಹೇಬ್ರಿಗೆ, ನಮ್ಮ ಆರಕ್ಷಕ ಅರ್ಜುನ್ ಸರ್ ಅವ್ರಿಗೂ ಸಹ ಇದೆಲ್ಲ ನಾವು ಫೋಟೋಸ್ ವಿಡಿಯೋ ಆಕ್ಸಿಡೆಂಟ್ ಆಗಿರೋದೆಲ್ಲಾನು ಕಳ್ಸಿಕೊಟ್ಟಿದೀವಿ. ಶೀಘ್ರವಾಗಿ ಈ ಒಂದು ಸರ್ವಿಸ್ ರಸ್ತೆ ಕಾಲುವೆನ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡದೆ, ಫುಟ್ಪಾತ್ ರೆಡಿ ಮಾಡ್ಕೊಡದೆ ಏನಾದ್ರು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಿ ಕಾಮಗಾರಿ ಮುಕ್ತಾಯ ಆಗಷ್ಟವರೆಗೂ ಸಹ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿ ಇದ್ರಿಗೆ ಸ್ಪಂದನೆ ಮಾಡೋಷ್ಟವರೆಗೂ ಸಹ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸುವವರೆಗೂ ಸಹ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.